ನಮಸ್ಕಾರ ಕರ್ನಾಟಕ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ಅದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್. ಎಲ್ಲರೂ ಕೇಳ್ತಿರೋದು ಒಂದೇ ಪ್ರಶ್ನೆ: ಅಷ್ಟು ಚೆನ್ನಾಗಿದ್ದವರು ಯಾಕೆ ದೂರಾದ್ರು? ನಿಮ್ಗೆ ಗೊತ್ತಾ, ಇವರು ಕೋರ್ಟ್ ಮೆಟ್ಟಿಲಿರುವ ಮುನ್ನವೇ ಸುಮಾರು 1 ವರ್ಷದಿಂದ ಸೈಲೆಂಟ್ ಆಗಿ ಈ ಬಗ್ಗೆ ಪ್ಲಾನ್ ಮಾಡಿದ್ರಂತೆ. ಅಸಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಆ ಕ್ಯೂಟ್ ಲವ್ ಸ್ಟೋರಿ ಇವತ್ತು ಕೋರ್ಟ್ ರೂಮ್ನಲ್ಲಿ ಕೊನೆಯಾಗಿದೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಈ ಜೋಡಿ ದೂರವಾಗಲು ನಿವೇದಿತಾ ಅವರು ನೀಡಿದ ಎಕ್ಸ್ಕ್ಲೂಸಿವ್ ಹೇಳಿಕೆಗಳ ಬಗ್ಗೆ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿ. ಅದಕ್ಕೂ ಮುನ್ನ, ನಿಮ್ಮ ಪ್ರಕಾರ ಈ ಜೋಡಿ ದೂರವಾಗಿದ್ದು ಸರಿನಾ ಅಥವಾ ತಪ್ಪಾ? ನಿಮ್ಗೆ ಚಂದನ್ ಶೆಟ್ಟಿ ಇಷ್ಟನಾ ಅಥವಾ ನಿವೇದಿತಾ ಗೌಡ ಇಷ್ಟನಾ? ಈಗ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಒಮ್ಮೆ ತಿರುಗಿ ನೋಡಿದ್ರೆ ಚಂದನ್ ಶೆಟ್ಟಿಯವರು ನಿವೇದಿತಾ ಗೌಡಗಾಗಿ ಗೊಂಬೆ ಗೊಂಬೆ ಅನ್ನೋ ಹಾಡನ್ನೇ ಬರೆದಿದ್ರು. ಮೈಸೂರು ಯುವ ದಸರಾದಲ್ಲಿ ಲಕ್ಷಾಂತರ ಜನರ ಮುಂದೆ ಉಂಗುರ ತೊಡಿಸಿ ಪ್ರಪೋಸ್ ಮಾಡಿದಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಅಭಿಮಾನಿಗಳು ಖುಷಿಪಟ್ಟಿದ್ರು. ಆವತ್ತು ಆ ಪ್ರಪೋಸಲ್ ದೊಡ್ಡ ವಿವಾದ ಕೂಡ ಆಗಿತ್ತು ಅನ್ನೋದು ನಿಮ್ಗೆ ನೆನಪಿರಬಹುದು. ಸರ್ಕಾರಿ ವೇದಿಕೆಯಲ್ಲಿ ಪ್ರೇಮ ನಿವೇದನೆ ಮಾಡಿದ್ದು ತಪ್ಪು ಅಂತ ಟೀಕೆಗಳು ಬಂದಾಗಲೂ ಚಂದನ್ ಅವರು ತನ್ನ ಪ್ರೀತಿಗಾಗಿ ಗಟ್ಟಿಯಾಗಿ ನಿಂತಿದ್ರು. ಆದರೆ ಅಂದು ಅಷ್ಟು ಹೋರಾಟ ಮಾಡಿ ಒಂದಾದ ಈ ಜೋಡಿ ಇವತ್ತು ಪರಸ್ಪರ ಒಪ್ಪಿಗೆಯಿಂದ ನಮಗೆ ಜೊತೆಗೆ ಇರಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಿರೋದು ಫ್ಯಾನ್ಸ್ಗಂತೂ ದೊಡ್ಡ ಶಾಕ್. ಫ್ರೆಂಡ್ಸ್, ಆ ದಸರಾ ಪ್ರಪೋಸಲ್ ನಿಮ್ಗೆ ನೆನಪಿದೆಯಾ? ಈಗ ಸ್ವಲ್ಪ ಆಳವಾಗಿ ವಿಚಾರ ಮಾಡೋಣ. ಚಂದನ್ ಮತ್ತು ನಿವೇದಿತಾ ಲೈಫ್ ಸ್ಟೈಲ್ ನೋಡಿದ್ರೆ ತುಂಬಾ ವ್ಯತ್ಯಾಸ ಇತ್ತು. ಚಂದನ್ ಶೆಟ್ಟಿಯವರು ಹಳ್ಳಿ ಮೂಲದವರು, ಕಷ್ಟಪಟ್ಟು ಸಂಗೀತ ಲೋಕದಲ್ಲಿ ಬೆಳೆದವರು. ಆದರೆ ನಿವೇದಿತಾ ಅವರು ಮಾಡರ್ನ್ ವಿಚಾರಧಾರೆ ಹೊಂದಿದವರು. ಮದುವೆಯಾದ ಹೊಸದ್ರಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಅಡ್ಜಸ್ಟ್ ಆಗಿದ್ರು. ಆದರೆ ಕಾಲ ಕಳೆದಂತೆ ನಿವೇದಿತಾ ಅವರಿಗೆ ಸಿನಿಮಾ ಮತ್ತು ಗ್ಲಾಮರ್ ಪ್ರಪಂಚದ ಮೇಲೆ ಆಸಕ್ತಿ ಹೆಚ್ಚಾಯಿತು. ಇತ್ತೀಚೆಗೆ ನಿವೇದಿತಾ ಅವರು ಗಿಚ್ಚಿ ಗಿಲಿಗಿಲಿ ಅಂಥ ರಿಯಾಲಿಟಿ ಶೋಗಳಲ್ಲಿ ಬ್ಯುಸಿಯಾದ್ರು. ಇಬ್ಬರೂ ಅವರವರ ಕೆರಿಯರ್ ಬೆನ್ನಟ್ಟುವಾಗ ಸಂಸಾರ ಅನ್ನೋ ಬಂಡಿ ಹಳಿ ತಪ್ಪಿತು ಅಂತ ಗಾಂಧಿನಗರದ ಮಂದಿ ಮಾತಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಸಂಸಾರದಲ್ಲಿ ಅಡ್ಜಸ್ಟ್ಮೆಂಟ್ ಮುಖ್ಯ ಅಲ್ವಾ? ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಇವರು ದಿಢೀರಂತ ಕೋರ್ಟ್ಗೆ ಹೋಗಿಲ್ಲ. ಅರ್ಜಿಯನ್ನು ಸಲ್ಲಿಸುವ ಮುನ್ನ ಸುಮಾರು 6 ತಿಂಗಳುಗಳ ಕಾಲ ಇಬ್ಬರೂ ಪ್ರತ್ಯೇಕವಾಗಿ ವಾಸವಿದ್ದರಂತೆ. ಹೌದು, ಮನೆಯಲ್ಲಿ ಹಿರಿಯರು ಸಂಧಾನ ಮಾಡಲು ಪ್ರಯತ್ನಿಸಿದರೂ ಕೂಡ ಅದು ಸಫಲವಾಗಲಿಲ್ಲ. ಕೋರ್ಟ್ನಲ್ಲಿ ಜಡ್ಜ್ ಕೇಳಿದಾಗಲೂ ಕೂಡ ನಮ್ಮ ನಡುವೆ ಹೊಂದಾಣಿಕೆ ಇಲ್ಲ, ನಾವು ವೈಯಕ್ತಿಕವಾಗಿ ಬೇರೆಯಾಗಿರುವುದೇ ಉತ್ತಮ ಅಂತ ಇಬ್ಬರೂ ಒಂದೇ ಮಾತಿನಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವುದೇ ಹಣದ ಬೇಡಿಕೆ ಅಥವಾ ಆಸ್ತಿ ವಿವಾದ ಕೂಡ ಬಂದಿಲ್ಲ ಅನ್ನೋದು ವಿಶೇಷ. ನಿಮಗೆ ಈ ವಿಚಾರ ಗೊತ್ತಿತ್ತಾ? ಇಬ್ಬರಲ್ಲಿ ಯಾರ ಮೇಲೆ ನಿಮಗೆ ಹೆಚ್ಚು ಸಿಂಪತಿ ಇದೆ? ಈಗ ನಿವೇದಿತಾ ಗೌಡ ಅವರು ಹೇಳಿರೋ ಹಾಗೆ ಅವರಿಗೆ ಈಗ ಸ್ವತಂತ್ರವಾಗಿ ಬದುಕುವ ಆಸೆ ಇದೆ. ಅವರು ಒಬ್ಬರೇ ಟ್ರಿಪ್ ಹೋಗೋದು, ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸೋದು, ಇದನ್ನೆಲ್ಲ ಮಾಡ್ತಿದ್ದಾರೆ. ಜನರು ಅವರನ್ನು ಮದುವೆಯಾಗಿ ಯಾಕೆ ಡಿವೋರ್ಸ್ ಮಾಡಿದ್ರಿ ಅಂತ ಕೇಳಿದಾಗ ನನ್ನ ಖುಷಿ ನನಗೆ ಮುಖ್ಯ ಅನ್ನೋ ಉತ್ತರ ನೀಡಿದ್ದಾರೆ. ಇತ್ತ ಚಂದನ್ ಶೆಟ್ಟಿಯವರು ಕೂಡ ತಮ್ಮ ಮ್ಯೂಸಿಕ್ ವಿಡಿಯೋಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಮದುವೆ ಅನ್ನೋದು ಒಂದು ಬಂಧನವಾಗಿ ಅವರಿಗೆ ಕಾಡಲು ಶುರುವಾಗಿತ್ತಾ ಎಂಬ ಸಂಶಯ ಕಾಡ್ತಿದೆ. ಫ್ರೆಂಡ್ಸ್, ಜೀವನದಲ್ಲಿ ಕೆರಿಯರ್ ಮುಖ್ಯನಾ ಅಥವಾ ಸಂಸಾರ ಮುಖ್ಯನಾ? ಸೋಷಲ್ ಮೀಡಿಯಾದಲ್ಲಿ ಈಗ ಈ ಜೋಡಿ ಬಗ್ಗೆ 2 ಗುಂಪುಗಳಾಗಿವೆ. ಒಂದು ಗುಂಪು ಚಂದನ್ ಶೆಟ್ಟಿ ಪಾವಮಂತಿದ್ರೆ, ಇನ್ನೊಂದು ಗುಂಪು ನಿವೇದಿತಾ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕಾದದೇನೆಂದರೆ, ಅವರು ಕಲಾವಿದರು ಅನ್ನೋದಕ್ಕಿಂತ ಮೊದಲು ಮನುಷ್ಯರು. ಅವರ ಖಾಸಗಿ ಬದುಕಿನ ನಿರ್ಧಾರವನ್ನ ನಾವು ಗೌರವಿಸಬೇಕು. ಅವರು ಮತ್ತೆ ಒಂದಾಗಲಿ ಅಂತ ಬಯಸುವವರು ಎಷ್ಟೋ ಜನರಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಅವರು ಈಗ ಫ್ರೀ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮದುವೆಯಾಗ್ತಾರಾ ಅಥವಾ ಒಂಟಿಯಾಗಿಯೇ ಇರ್ತಾರಾ ಅನ್ನೋದು ಕಾಲವೇ ಉತ್ತರಿಸಬೇಕು. ದ ನ್ಯೂಸ್ ವೇ ವೀಕ್ಷಕರೇ, ನಿಮಗೆ ಏನನ್ಸತ್ತೆ? ಇವರು ಮತ್ತೆ ಒಂದಾಗೂ ಚಾನ್ಸ್ ಇದೆಯಾ? ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನ ಒಂದು ಕ್ಯೂಟ್ ಲವ್ ಸ್ಟೋರಿ ಈಗ ಅಧಿಕೃತವಾಗಿ ಎಂಡಾಗಿದೆ. ಚಂದನ್ ಶೆಟ್ಟಿಯವರ ಸಂಗೀತ ಪಯಣ ಮತ್ತು ನಿವೇದಿತಾ ಗೌಡ ಅವರ ನಟನಾ ಪಯಣ ಸುಗಮವಾಗಿರಲಿ ಅಂತ ನಾವು ಹಾರೈಸೋಣ. ಇವತ್ತಿನ ಈ ಕಂಪ್ಲೀಟ್ ರಿಪೋರ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ. ಇಂಥ ಇನ್ನಷ್ಟು ಸ್ಯಾಂಡಲ್ವುಡ್ ಸುದ್ದಿಗಳಿಗಾಗಿ ದ ನ್ಯೂಸ್ ವೇ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮರೆಯಬೇಡಿ, ನಿಮ್ಮ ನೆಚ್ಚಿನ ಸ್ಟಾರ್ ಯಾರು? ಚಂದನ್ ಇಷ್ಟನಾ ಅಥವಾ ನಿವೇದಿತಾ ಇಷ್ಟನಾ? ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.